ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 7/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಮುದ್ದಾದ ಮಕ್ಕಳೇ, ಗೀತೆಯೇ ತಾಯಿ ತಂದೆಯಾಗಿದೆ. ಉಳಿದ ಎಲ್ಲಾ ಶಾಸ್ತ್ರಗಳು ರಚನೆಯಾಗಿವೆ ಮತ್ತು ಶಾಸ್ತ್ರ ವೇದ ಮೊದಲಾದವುಗಳನ್ನು ತಾಯಿ ಎಂದು ಕರೆಯಲಾಗುವುದಿಲ್ಲ. ತಾಯಿಯ ಜೊತೆಗೆ ತಂದೆಯೂ ಇದ್ದಾರೆ. ತಂದೆಯೇ ಇದನ್ನು ಹಾಡಿದ್ದಾರೆ. ಈಗ ತಂದೆ ಬಂದು ಮತ್ತೆ ನಿಮಗೆ ತಿಳಿಸುತ್ತಿದ್ದಾರೆ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ. ಇಲ್ಲಿ ನೀವು ಕುಳಿತು ಏನು ಮಾಡುತ್ತೀರಿ? ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ, ಬದಲಾಗಿ ಅರ್ಥಸಹಿತ ಜ್ಞಾನಮಯ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತೀರಿ. ಮಕ್ಕಳಾದ ನಿಮಗೆ ಜ್ಞಾನವಿದೆ. ನಾವು ತಂದೆಯನ್ನು ಏಕೆ ನೆನಪು ಮಾಡುತ್ತೇವೆ ಎಂದು? ತಂದೆ ನಮಗೆ ಬಹಳ ದೊಡ್ಡ ಆಯಸ್ಸನ್ನು ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಕಾಯಿಲೆ ಮೊದಲಾದವುಗಳು ಮತ್ತು ಪಾಪಗಳು ಎಲ್ಲವೂ ಕತ್ತರಿಸಿ ಹೋಗುತ್ತವೆ. ನಾವು ಸತ್ಯವಾದ ಚಿನ್ನ ಸತೋಪ್ರಧಾನರಾಗುತ್ತೇವೆ. ನಿಮ್ಮ ಅಲಂಕಾರ ಎಷ್ಟೊಂದು ಆಗುತ್ತದೆ. ನಿಮ್ಮ ಆಯಸ್ಸು ದೊಡ್ಡದಾಗುತ್ತದೆ. ಆತ್ಮವು ಕಂಚನ ಶುದ್ಧ ಆಗುತ್ತದೆ. ಈಗ ಆತ್ಮದಲ್ಲಿ ಕಲ್ಮಶ ಸೇರಿದೆ. ನೆನಪಿನ ಪ್ರೀತಿಯಿಂದ ಆ ರಜೋ ತಮೋಗುಣದ ಕಲ್ಮಶವೆಲ್ಲವೂ ಹೊರಟು ಹೋಗುತ್ತದೆ. ನಿಮಗೆ ಇಷ್ಟೊಂದು ಲಾಭವಾಗುತ್ತದೆ. ನಂತರ ಆಯಸ್ಸು ಕೂಡ ದೊಡ್ಡದಾಗುತ್ತದೆ. ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಿ ಮತ್ತು ಬಹಳ ಧನವಂತರಾಗುತ್ತೀರಿ. ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಆದ್ದರಿಂದಲೇ ತಂದೆ ಹೇಳುತ್ತಾರೆ, ಮನ್ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾವುದೇ ದೇಹದಾರಿಯ ಬಗ್ಗೆ ಹೇಳುವುದಿಲ್ಲ. ತಂದೆಗೆ ಶರೀರವಿಲ್ಲ. ನಿಮ್ಮ ಆತ್ಮವೂ ಕೂಡ ನಿರಾಕಾರಿಯಾಗಿತ್ತು. ನಂತರ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿಯಾಗಿದೆ. ಈಗ ಮತ್ತೆ ಕಂಚನವಾಗಬೇಕು. ಈಗ ನೀವು ಪಾವನರಾಗುತ್ತಿದ್ದೀರಿ. ಜನ್ಮ ಜನ್ಮಾಂತರಗಳಿಂದ ನೀರಿನ ಸ್ನಾನ ಮಾಡಿದ್ದೀರಿ. ಇದರಿಂದ ನಾವು ಪಾವನರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ. ಆದರೆ ಪಾವನರಾಗುವ ಬದಲು ಮತ್ತಷ್ಟು ಪತಿತರಾಗಿ ನಷ್ಟ ಅನುಭವಿಸಿದ್ದೀರಿ. ಏಕೆಂದರೆ ಇದು ಸುಳ್ಳಿನ ಪ್ರಪಂಚವಾಗಿದೆ. ಎಲ್ಲರಲ್ಲೂ ಸುಳ್ಳು ಹೇಳುವ ಸಂಸ್ಕಾರವಿದೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಹೋಗುತ್ತೇನೆ. ನಂತರ ನಿಮ್ಮನ್ನು ಪತಿತರನ್ನಾಗಿ ಮಾಡುವವರು ಯಾರು? ಈ ನಕಲಿ ಸಾಧು ಸಂತರು ಗುರು ಗೋಸಾಯಿಗಳು ಈಗ ಅನುಭವಿಸುತ್ತಿದ್ದೀರಲ್ಲವೇ? ನಾವು ಎಷ್ಟೊಂದು ಗಂಗಾ ಸ್ನಾನ ಮಾಡುತ್ತಾ ಬಂದೆವು, ಆದರೆ ಪಾವನರಾಗಲಿಲ್ಲ. ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕಿದೆ. ಶಾಂತಿಧಾಮ ಮತ್ತು ಸುಖಧಾಮವು ಪಾವನಧಾಮವಾಗಿದೆ. ಇದು ರಾವಣನ ಪ್ರಪಂಚವಾಗಿದೆ. ಇದನ್ನು ದುಃಖಧಾಮ ಎಂದು ಕರೆಯಲಾಗುತ್ತದೆ. ಇವು ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯಗಳಲ್ಲವೇ? ಇದರಲ್ಲಿ ಯಾವುದೇ ಕಷ್ಟದ ವಿಷಯವಿಲ್ಲ. ಯಾರು ಸಿಕ್ಕರೂ ಕೇವಲ ಇಷ್ಟು ಹೇಳಿ ತಮ್ಮನ್ನು ಆತ್ಮ ಎಂದು ತಿಳಿದು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಶಿವನಾಗಿದ್ದಾನೆ. ಶರೀರಕ್ಕೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತಂದೆ ಇದ್ದಾರೆ. ಆತ್ಮಗಳಿಗೆ ಒಬ್ಬರೇ ತಂದೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಮತ್ತು ಹಿಂದಿಯಲ್ಲಿ ತಿಳಿಸುತ್ತಾರೆ. ಹಿಂದಿ ಭಾಷೆಯೇ ಮುಖ್ಯವಾಗಿದೆ. ನೀವು ಪದ್ಮಾಪದಂ ಭಾಗ್ಯಶಾಲಿಗಳು ಎಂದು ಈ ದೇವತೆಗಳಿಗೆ ಹೇಳಲಾಗುತ್ತದೆ. ಇವರು ಎಷ್ಟು ಭಾಗ್ಯಶಾಲಿಗಳು! ಇವರು ಸ್ವರ್ಗದ ಮಾಲೀಕರು. ಹೇಗೆ ಆದರು ಎಂದು ಯಾರಿಗೂ ಗೊತ್ತಿಲ್ಲ. ಈಗ ತಂದೆ ನಿಮಗೆ ಈ ಸಹಜ ರಾಜಯೋಗದ ಮೂಲಕ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಇವರು ತಯಾರಾಗುತ್ತಾರೆ ಎಂದು ತಿಳಿಸುತ್ತಿದ್ದಾರೆ. ಈಗ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮವಾಗಿದೆ. ನಂತರ ನೀವು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ಈಗ ತಂದೆ ಕೇವಲ 2 ಅಕ್ಷರಗಳನ್ನು ಅರ್ಥಸಹಿತ ನೆನಪು ಮಾಡಿ ಎನ್ನುತ್ತಾರೆ. ಅದು ಕೂಡ ಸರಿಯಾಗಿದೆ. ಗೀತೆಯಲ್ಲಿ ಮನ್ಮನಾಭವ ಎಂಬ ಅಕ್ಷರವನ್ನು ಓದುತ್ತಾರೆ, ಆದರೆ ಅರ್ಥವನ್ನು ಸ್ವಲ್ಪವೂ ತಿಳಿಯುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ. ಬೇರೆ ಯಾರು ಹೀಗೆ ಹೇಳಲು ಸಾಧ್ಯವಿಲ್ಲ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗುತ್ತೀರಿ ಎಂದು ತಂದೆಯೇ ಹೇಳುತ್ತಾರೆ. ಮೊದಲು ನೀವು ಸತೋಪ್ರಧಾನರಾಗಿದ್ದೀರಿ. ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮೋಪ್ರಧಾನರಾಗಿದ್ದೀರಿ. ಈಗ ನಿಮ್ಮ 84 ಜನ್ಮಗಳು ಪೂರ್ಣಗೊಂಡಿವೆ.
ಪ್ರತಿ 84 ಜನ್ಮಗಳ ನಂತರ ನೀವು ಮತ್ತೆ ಹೊಸ ಪ್ರಪಂಚದಲ್ಲಿ ದೇವತೆಗಳಾಗುತ್ತೀರಿ. ನಾವು 84 ಜನ್ಮಗಳನ್ನು ಹೇಗೆ ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಇದನ್ನೇ 84 ಜನ್ಮಗಳ ಚಕ್ರ ಎಂದು ಕರೆಯಲಾಗುತ್ತದೆ. ರಚಯಿತ ತಂದೆ ಮತ್ತು ರಚನೆ ಇಬ್ಬರನ್ನೂ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಈಗ ನೀವು ಆಸ್ತಿಕರಾಗಿದ್ದೀರಿ. ಹಿಂದೆ ಜನ್ಮ ಜನ್ಮಾಂತರಗಳಿಂದ ನೀವು ನಾಸ್ತಿಕರಾಗಿದ್ದವರು. ತಂದೆ ತಿಳಿಸುವ ಈ ವಿಷಯವನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಎಲ್ಲಿಗೆ ಹೋದರೂ ಯಾರು ನಿಮಗೆ ಈ ವಿಷಯಗಳನ್ನು ತಿಳಿಸುವುದಿಲ್ಲ. ಈಗ ನಿರಾಕಾರ ಮತ್ತು ಸಾಕಾರ ಇಬ್ಬರೂ ತಂದೆಯಂದಿರು ನಿಮ್ಮನ್ನು ಅಲಂಕರಿಸುತ್ತಿದ್ದಾರೆ, ಶೃಂಗಾರ ಮಾಡುತ್ತಿದ್ದಾರೆ. ಮೊದಲು ತಂದೆ ಒಬ್ಬರೇ ಇದ್ದರು, ಶರೀರವಿಲ್ಲದೇ ಇದ್ದರು. ಮೇಲಿನಿಂದ ನಿಮ್ಮನ್ನು ಅಲಂಕರಿಸಲು, ಶೃಂಗಾರ ಮಾಡಲು ಸಾಧ್ಯವಿರಲಿಲ್ಲ. ಈಗ ಇಬ್ಬರೂ ಸೇರುತ್ತಾರೆ, ಆಗಲೇ ನಿಮ್ಮ ಶೃಂಗಾರವಾಗುತ್ತದೆ. ಒಬ್ಬರೇ ಮಾಡಲು ಸಾಧ್ಯವಿಲ್ಲ. ಪ್ರೇರಣೆ ಅಥವಾ ಶಕ್ತಿ ಮೊದಲಾದ ವಿಷಯಗಳಲ್ಲ. ಮೇಲಿನಿಂದ ಪ್ರೇರಣೆಯ ಮೂಲಕ ಬಲ ಸಿಗಲು ಸಾಧ್ಯವಿಲ್ಲ. ನಿರಾಕಾರ ತಂದೆಯು ಸಾಕಾರ ಶರೀರದ ಆಧಾರ ಪಡೆದಾಗ ನಿಮ್ಮನ್ನು ಶೃಂಗಾರ ಮಾಡುತ್ತಾರೆ. ಈಗ ಮಕ್ಕಳ ಆ ನಡತೆಯೇ ಎಲ್ಲಿದೆ? ಗಟಾರದಲ್ಲಿ ಮುಳುಗಿಸಲು ಎಷ್ಟೊಂದು ಪ್ರಯತ್ನ ಮಾಡುತ್ತಾರೆ. ಬಾಬಾ ಸ್ವರ್ಗಕ್ಕೆ ಕರೆದೊಯ್ಯಲು ಪುರುಷಾರ್ಥ ಮಾಡಿಸುತ್ತಾರೆ. ಇವರು ಮತ್ತೆ ವಿಷಯ ವೈತರಣಿ ನದಿಗೆ ಹೋಗಲು ಶುರು ಮಾಡುತ್ತಾರೆ. ಬಾಬಾ ಅವಶ್ಯವಾಗಿ ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ. ಡ್ರಾಮಾದ ಯೋಜನೆಯಂತೆ ಬಾಬಾ ಬಂದಿಯಾಗಿದ್ದಾರೆ. ಅವರಿಗೆ ಕರ್ತವ್ಯ ಸಿಕ್ಕಿದೆ. ಪ್ರತಿ 5,000 ವರ್ಷಗಳ ನಂತರ ನಿಮಗಾಗಿ ಬರುತ್ತಾರೆ. ಈ ಯೋಗ ಬಲದಿಂದ ನೀವು ಎಷ್ಟೊಂದು ಕಂಚನ ಸಮಾನರಾಗುತ್ತೀರಿ. ಆತ್ಮ ಮತ್ತು ಶರೀರ ಎರಡು ಕಂಚನವಾಗುತ್ತವೆ. ನಂತರ ರಾವಣನ ರಾಜ್ಯದಲ್ಲಿ ನೀವು ಚೀಚಿ ಆಗುತ್ತೀರಿ. ಈಗ ಸಾಕ್ಷಾತ್ಕಾರ ಮಾಡುತ್ತೀರಿ. ಈ ಪುರುಷಾರ್ಥದಿಂದ ನಾವು ಎಂತಹ ಅಲಂಕೃತರಾಗುತ್ತೇವೆ ಎಂದು. ಅಲ್ಲಿ ಕ್ರಿಮಿನಲ್ ದೃಷ್ಟಿ ಇರುವುದಿಲ್ಲ, ಆದರೂ ಅಂಗಗಳೆಲ್ಲವೂ ಮುಚ್ಚಲ್ಪಟ್ಟಿರುತ್ತವೆ. ಇಲ್ಲಿ ನೋಡಿ ಎಷ್ಟು ಪತಿತರಾಗಿದ್ದಾರೆ. ಈ ಚೀಚಿ ವಿಷಯಗಳನ್ನು ರಾವಣನ ರಾಜ್ಯದಲ್ಲಿ ಕಲಿಯುತ್ತಾರೆ. ಈ ಲಕ್ಷ್ಮೀನಾರಾಯಣರನ್ನು ನೋಡಿ, ಅವರ ಉಡುಗೆ ತೊಡುಗೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಇವರನ್ನು ದೇಹಾಭಿಮಾನಿ ಎಂದು ಕರೆಯಲಾಗುವುದಿಲ್ಲ. ಇವರಲ್ಲಿ ನೈಸರ್ಗಿಕ ಸೌಂದರ್ಯ ಇರುತ್ತದೆ. ತಂದೆ ನಿಮ್ಮನ್ನು ಅಂತಹ ನೈಸರ್ಗಿಕ ಸುಂದರರನ್ನಾಗಿ ಮಾಡಲು ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರು ನಿಜವಾದ ಒಡವೆಗಳನ್ನು ಧರಿಸಲು ಸಾಧ್ಯವಿಲ್ಲ. ಯಾರಾದರೂ ಧರಿಸಿದರೆ ಅವರನ್ನು ಲೂಟಿ ಮಾಡುತ್ತಾರೆ. ಲೂಟಿ ಮಾಡಲು ಅವಕಾಶ ಸಿಗುವವರೆಗೂ 12 ತಿಂಗಳುಗಳ ಕಾಲ ಅವರ ಹಿಂದೆ ಬಿದ್ದಿರುತ್ತಾರೆ. ಅಲ್ಲಿ ಅಂತಹ ಯಾವುದೇ ವಿಷಯವಿಲ್ಲ. ಅಂತಹ ತಂದೆ ನಿಮಗೆ ಸಿಕ್ಕಿದ್ದಾರೆ. ಇವರ ಹೊರತಾಗಿ ನೀವು ಹಾಗೆ ಆಗಲು ಸಾಧ್ಯವಿಲ್ಲ. ನಾವು ನೇರವಾಗಿ ಶಿವ ಬಾಬಾರಿಂದ ಪಡೆದುಕೊಳ್ಳುತ್ತೇವೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಅವರು ಹೇಗೆ ತಾನೇ ಕೊಡುತ್ತಾರೆ? ಬೇಕಿದ್ದರೆ ಪ್ರಯತ್ನಿಸಿ ನೋಡಿ, ನೋಡಿ ಸಿಗುತ್ತದೆಯೇ ಎಂದು. ನಾವು ಶಿವ ಬಾಬಾರಿಂದ ಆಸ್ತಿ ಪಡೆಯುತ್ತೇವೆ ಎಂದು ಅನೇಕರು ಹೇಳುತ್ತಾರೆ. ಬ್ರಹ್ಮ ಬಾಬಾರವರನ್ನು ಕೇಳುವ ಅವಶ್ಯಕತೆಯಾದರೂ ಏನಿದೆ? ಶಿವಬಾಬಾ ಪುರುಷಾರ್ಥದಿಂದ ಎಲ್ಲವನ್ನೂ ಕೊಡುತ್ತಾರೆ. ಒಳ್ಳೆಯ ಹಳೆಯ ಮಕ್ಕಳಿಗೂ ಮಾಯೆಯು ಅಂತಹ ಚಮತ್ಕಾರ ತೋರಿಸುತ್ತದೆ. ಒಬ್ಬರನ್ನು ನಂಬುತ್ತಾರೆ, ಆದರೆ ಒಬ್ಬರು ಏನು ಮಾಡುತ್ತಾರೆ? ತಂದೆ ಹೇಳುತ್ತಾರೆ, ನಾನು ಒಬ್ಬನೇ ಹೇಗೆ ಬರಲಿ? ಮಾತನಾಡಲು ಹೇಗೆ ಸಾಧ್ಯ? ಮುಖದ ಗಾಯನವಿದೆಯಲ್ಲವೇ? ಮುಖದಿಂದ ಅಮೃತ ಪಡೆಯಲು ಎಷ್ಟೊಂದು ಅಲೆದಾಡುತ್ತಾರೆ. ನಂತರ ಶ್ರೀನಾಥನ ದ್ವಾರಕ್ಕೆ ಹೋಗಿ ದರ್ಶನ ಮಾಡುತ್ತಾರೆ. ಆದರೆ ಅವರ ದರ್ಶನ ಮಾಡುವುದರಿಂದ ಏನಾಗುತ್ತದೆ? ಇದನ್ನು ಭೂತ ಪೂಜೆ ಎಂದು ಕರೆಯಲಾಗುತ್ತದೆ. ಅವರಲ್ಲಿ ಆತ್ಮವಿಲ್ಲ, ಕೇವಲ 5 ತತ್ವಗಳ ಬೊಂಬೆಯಾಗಿದೆ. ಅಂದರೆ ಮಾಯೆಯನ್ನು ನೆನಪು ಮಾಡಿದಂತಾಯಿತು. 5 ತತ್ವಗಳು ಪ್ರಕೃತಿಯಲ್ಲವೇ? ಅವುಗಳನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ? ಪ್ರಕೃತಿಯ ಆಧಾರವಂತೂ ಎಲ್ಲರಿಗೂ ಇದೆ, ಆದರೆ ಅಲ್ಲಿ ಸತೋಪ್ರಧಾನ ಪ್ರಕೃತಿ ಇದೆ. ಇಲ್ಲಿ ಇದು ತಮೋಪ್ರಧಾನ ಪ್ರಕೃತಿಯಾಗಿದೆ. ತಂದೆಯು ಎಂದಿಗೂ ಸತೋಪ್ರಧಾನ ಪ್ರಕೃತಿಯ ಆಧಾರ ಪಡೆಯಬೇಕಿಲ್ಲ. ಇಲ್ಲಿ ಸತೋಪ್ರಧಾನ ಪ್ರಕೃತಿ ಸಿಗಲು ಸಾಧ್ಯವಿಲ್ಲ. ಈ ಸಾಧು ಸಂತರು ಮೊದಲಾದವರೆಲ್ಲರ ಉದ್ಧಾರವನ್ನು ನಾನೇ ಮಾಡಬೇಕಾಗುತ್ತದೆ.
ಎಂದು ತಂದೆ ಹೇಳುತ್ತಾರೆ. ನಾನು ನಿವೃತ್ತಿ ಮಾರ್ಗದಲ್ಲಿ ಬರುವುದೇ ಇಲ್ಲ, ಇದು ಪ್ರವೃತ್ತಿ ಮಾರ್ಗವಾಗಿದೆ. ಎಲ್ಲರಿಗೂ ಹೇಳುತ್ತೇನೆ, ಪಾವನರಾಗಿರಿ ಎಂದು. ಜೋಡಿಯಾಗಿ ನಡೆಯಿರಿ, ಅಲ್ಲಿ ಹೆಸರು ರೂಪ ಎಲ್ಲವೂ ಬದಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನೋಡಿ ಈ ನಾಟಕ ಹೇಗೆ ತಯಾರಾಗಿದೆ ಎಂದು. ಒಬ್ಬರ ಮುಖ ಚೆಹರೆ ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಕೋಟ್ಯಾಂತರ ಜನರಿದ್ದಾರೆ, ಎಲ್ಲರ ಮುಖ ಚೆಹರೆ ಬೇರೆ ಬೇರೆಯಾಗಿದೆ. ಯಾರೇ ಏನೇ ಮಾಡಿದರೂ ಒಬ್ಬರ ಮುಖ ಚೆಹರೆ ಇನ್ನೊಬ್ಬರಿಗೆ ಹೋಲಲು ಸಾಧ್ಯವಿಲ್ಲ. ಇದನ್ನು ಪ್ರಕೃತಿಯ ವಿಸ್ಮಯ ಎಂದು ಕರೆಯಲಾಗುತ್ತದೆ. ಅದ್ಭುತ ಅಲ್ಲವೇ? ಸ್ವರ್ಗವನ್ನೂ ಕೂಡ ಅದ್ಭುತ ಎಂದು ಕರೆಯಲಾಗುತ್ತದೆ. ಎಷ್ಟು ಶೋಭಾಯಮಾನವಾಗಿದೆ! ಮಾಯೆಯ 7 ಅದ್ಭುತಗಳಿವೆ. ತಂದೆಯದು ಒಂದು ಅದ್ಭುತ. ಆ 7 ಅದ್ಭುತಗಳನ್ನು ಒಂದು ತಟ್ಟೆಯಲ್ಲಿ ಮತ್ತು ಈ ಒಂದು ಅದ್ಭುತವನ್ನು ಇನ್ನೊಂದು ತಟ್ಟೆಯಲ್ಲಿ ಇಟ್ಟರೆ ಇದೇ ಭಾರವಾಗುತ್ತದೆ. ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಭಕ್ತಿಯನ್ನು ಇಟ್ಟರೆ ಜ್ಞಾನದ ಕಡೆಯೇ ಬಹಳ ಭಾರವಾಗುತ್ತದೆ. ಭಕ್ತಿಯನ್ನು ಕಲಿಸುವವರು ಬಹಳ ಜನರಿದ್ದಾರೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಜ್ಞಾನ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಮಕ್ಕಳಿಗೆ ಓದಿಸುತ್ತಾರೆ, ಅಲಂಕರಿಸುತ್ತಾರೆ. ತಂದೆ ಹೇಳುತ್ತಾರೆ, ಪಾವನರಾಗಿರಿ ಎಂದು. ಆಗ ಹೇಳುತ್ತಾರೆ, ಇಲ್ಲ, ನಾವು ಗಟಾರಕ್ಕೆ ಹೋಗಿ ಚೀಚಿಯಾಗುತ್ತೇವೆ. ಗರುಡು ಪುರಾಣದಲ್ಲಿಯೂ ವಿಷಯ ವೈತರಣಿ ನದಿಯನ್ನು ತೋರಿಸುತ್ತಾರೆ ತಾನೆ. ಚೇಳು, ಜೇಡ, ಹಾವು ಮೊದಲಾದವುಗಳು ಒಬ್ಬರಿಗೊಬ್ಬರು ಕಚ್ಚುತ್ತಿರುತ್ತವೆ. ಇದು ವೈಶಾಲಯವೇ ಆಗಿದೆ. ನೀವು ಎಷ್ಟು ಅನಾಥರಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ. ನಾವು ನಿಮ್ಮನ್ನು ಭಗವಂತನ ಸಮಾನರನ್ನಾಗಿ ಮಾಡುತ್ತೇವೆ, ಆದರೆ ನೀವು ಮತ್ತೆ ಡಿವೋಜಿ ಆಗುತ್ತೀರಿ. ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ. ಹೊರಗಡೆ ಯಾರಿಗಾದರೂ ಹೀಗೆ ನೇರವಾಗಿ ಹೇಳಿದರೆ ಲಾಠಿಯಿಂದ ಹೊಡೆಯುತ್ತಾರೆ. ಬಹಳ ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ. ಕೆಲವು ಮಕ್ಕಳಲ್ಲಿ ಮಾತನಾಡುವ ಬುದ್ಧಿ ಇರುವುದಿಲ್ಲ. ಸಣ್ಣ ಮಕ್ಕಳು ತೀರಾ ಮುಗ್ಧರಾಗಿರುತ್ತಾರೆ. ಆದ್ದರಿಂದಲೇ ಇವರನ್ನು ಮಹಾತ್ಮ ಎಂದು ಕರೆಯಲಾಗುತ್ತದೆ. ಎಲ್ಲಿ ಕೃಷ್ಣ ಮಹಾತ್ಮ, ಎಲ್ಲಿ ಈ ನಿವೃತ್ತಿ ಮಾರ್ಗದ ಸನ್ಯಾಸಿ ಮಹಾತ್ಮರು? ಅದು ಪ್ರವೃತ್ತಿ ಮಾರ್ಗವಾಗಿದೆ. ಅವರು ಎಂದಿಗೂ ಭ್ರಷ್ಟಾಚಾರದಿಂದ ಹುಟ್ಟುವುದಿಲ್ಲ. ಅವರನ್ನು ಶ್ರೇಷ್ಠಾಚಾರಿ ಎಂದೇ ಕರೆಯಲಾಗುತ್ತದೆ. ಈಗ ನೀವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೀರಿ. ಇಲ್ಲಿ ಬಾಪ್ತಾದ ಇಬ್ಬರು ಜೊತೆಯಾಗಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಇವರು ಅವಶ್ಯವಾಗಿ ಚೆನ್ನಾಗಿ ಅಲಂಕರಿಸುತ್ತಾರೆ. ಈ ಮಕ್ಕಳಿಗೆ ಇಂತಹ ಅಲಂಕಾರ ಮಾಡಿದವರ ಬಳಿ ನಾವು ಏಕೆ ಹೋಗಬಾರದು ಎಂದು ಎಲ್ಲರಿಗೂ ಅನಿಸುತ್ತದಲ್ಲವೇ? ಆದ್ದರಿಂದಲೇ ನೀವು ಇಲ್ಲಿ ರಿಫ್ರೆಶ್ ಆಗಲು ಬರುತ್ತೀರಿ. ತಂದೆಯ ಬಳಿ ಬರಲು ಮನಸ್ಸು ಎಳೆಯುತ್ತದೆ. ಯಾರಿಗೆ ಪೂರ್ಣ ನಿಶ್ಚಯವಿದೆಯೋ ಅವರು ಹೇಳುತ್ತಾರೆ, ನಮಗೆ ಹೊಡೆಯಿರಿ, ಬಡಿಯಿರಿ ಅಥವಾ ಏನೇ ಮಾಡಿ ನಾವು ಎಂದಿಗೂ ತಂದೆಯ ಕೈ ಬಿಡುವುದಿಲ್ಲ ಎಂದು. ಕೆಲವರು ಯಾವುದೇ ಕಾರಣವಿಲ್ಲದೆಯೇ ಬಿಟ್ಟು ಹೋಗುತ್ತಾರೆ. ಇದು ಕೂಡ ಡ್ರಾಮಾದ ಆಟವಾಗಿದೆ. ತಂದೆಗೆ ಡೈವೋರ್ಸ್ ಕೊಡುತ್ತಾರೆ. ಡೈವೋರ್ಸ್ ಕೊಟ್ಟು ತಂದೆಯ ಕೈ ಬಿಟ್ಟು ಹೋಗುತ್ತಾರೆ. ಇವರು ರಾವಣನ ವಶವಾಗಬೇಕಿದೆ ಎಂದು ತಂದೆಗೆ ಗೊತ್ತಿದೆ. ತಂದೆ ಹೇಳುತ್ತಾರೆ, ಮೊದಲನೆಯದಾಗಿ ಪಾವನರಾಗಿರಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ, ನಿಮ್ಮ ಪೋತ ಮೇಲಿಟ್ಟುಕೊಳ್ಳಿ. ರಾವಣನಿಂದ ನಿಮಗೆ ನಷ್ಟವಾಗುತ್ತದೆ, ನನ್ನಿಂದ ಲಾಭವಾಗುತ್ತದೆ. ವ್ಯಾಪಾರಿಗಳು ಈ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಜ್ಞಾನ ರತ್ನವಾಗಿದೆ. ಯಾರೋ ಒಬ್ಬ ಅಪರೂಪದ ವ್ಯಾಪಾರಿಯಷ್ಟೇ ಇದರಿಂದ ವ್ಯಾಪಾರ ಮಾಡುತ್ತಾರೆ. ನೀವು ವ್ಯಾಪಾರ ಮಾಡಲು ಬಂದಿದ್ದೀರಿ. ಕೆಲವರು ಚೆನ್ನಾಗಿ ವ್ಯಾಪಾರ ಮಾಡಿ 21 ಜನ್ಮಗಳಿಗಾಗಿ ಸ್ವರ್ಗದ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾರೆ. 21 ಜನ್ಮಗಳಷ್ಟೇ ಅಲ್ಲ, 50-60 ಜನ್ಮಗಳವರೆಗೆ ನೀವು ಬಹಳ ಸುಖಿಯಾಗಿರುತ್ತೀರಿ, ಪದ್ಮಾಪತಿಗಳಾಗುತ್ತೀರಿ. ದೇವತೆಗಳ ಪಾದಗಳಲ್ಲಿ ಪದ್ಮವನ್ನು ತೋರಿಸುತ್ತಾರಲ್ಲವೇ? ಅರ್ಥವನ್ನಂತೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ನೀವು ಈಗ ಪದ್ಮಾಪತಿಗಳಾಗುತ್ತಿದ್ದೀರಿ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ತಂದೆ ಹೇಳುತ್ತಾರೆ, ನಾನು ಎಷ್ಟು ಸಾಧಾರಣವಾಗಿದ್ದೇನೆ. ನಾನು ಮಕ್ಕಳನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದೇನೆ. ಹೇ ಪತಿತ ಪಾವನ, ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಎಂದು ಕರೆಯುತ್ತಾರೆ. ಪಾವನರಾಗಿ ಸುಖಧಾಮದಲ್ಲಿ ಇರುತ್ತಾರೆ. ಶಾಂತಿಧಾಮದ ಯಾವುದೇ ಇತಿಹಾಸ ಭೂಗೋಳ ಇರಲು ಸಾಧ್ಯವಿಲ್ಲ. ಅದು ಆತ್ಮಗಳ ವೃಕ್ಷವಾಗಿದೆ.
ಸೂಕ್ಷ್ಮವತನದಲ್ಲಿ ಯಾವುದೇ ವಿಷಯವಿರುವುದಿಲ್ಲ. ಉಳಿದಂತೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜವಂಶವಿತ್ತು. ಕೇವಲ ಒಬ್ಬರೇ ಲಕ್ಷ್ಮೀನಾರಾಯಣರು ರಾಜ್ಯಭಾರ ಮಾಡುತ್ತಿದ್ದರು ಎಂದಲ್ಲ. ವೃದ್ಧಿಯಂತೂ ಆಗುತ್ತದಲ್ಲವೇ? ನಂತರ ದ್ವಾಪರದಲ್ಲಿ ಅವರೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ. ಮನುಷ್ಯರು ಪರಮಾತ್ಮನ ಬಗ್ಗೆ ಹೇಳುತ್ತಾರೆ, ನೀವೇ ಪೂಜ್ಯ, ನೀವೇ ಪೂಜಾರಿ ಎಂದು. ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳುವಂತೆ ಈ ವಿಷಯಗಳನ್ನು ಈಗ ನೀವು ಮಾತ್ರ ಅರ್ಥ ಮಾಡಿಕೊಳ್ಳುತ್ತೀರಿ. ಅರ್ಧ ಕಲ್ಪ ನೀವು ಹಾಡುತ್ತಾ ಬಂದಿದ್ದೀರಿ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು. ಈಗ ಭಗವಂತನೇ ಹೇಳುತ್ತಿದ್ದಾರೆ, ನೀವು ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ಎಂದು. ಅಂದ ಮೇಲೆ ಅಂತಹ ತಂದೆಯ ಸಲಹೆಯಂತೆ ನಡೆಯಬೇಕಲ್ಲವೇ? ಗೃಹಸ್ಥ ವ್ಯವಹಾರವನ್ನು ಸಂಭಾಳಿಸಬೇಕು. ಇಲ್ಲಿ ಎಲ್ಲರೂ ಇರಲು ಸಾಧ್ಯವಿಲ್ಲ. ಎಲ್ಲರೂ ಇರಲು ಶುರು ಮಾಡಿದರೆ ಕೆಳಗಿನಿಂದ ಮೇಲಿನವರೆಗೆ ಎಷ್ಟು ದೊಡ್ಡ ಕಟ್ಟಡ ಕಟ್ಟಬೇಕಾಗುತ್ತದೆ. ಒಂದು ದಿನ ದರ್ಶನ ಪಡೆಯಲು ಎಷ್ಟು ಉದ್ದದ ಸಾಲು ಇರುತ್ತದೆ ಎನ್ನುವುದನ್ನು ನೀವು ನೋಡುತ್ತೀರಿ. ಯಾರಿಗಾದರೂ ದರ್ಶನವಾಗದಿದ್ದರೆ ಹೋಗಿ ಬೈಯುತ್ತಾರೆ. ಮಹಾತ್ಮರ ದರ್ಶನ ಮಾಡೋಣ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ತಂದೆಯಂತೂ ಮಕ್ಕಳಿಗಾಗಿ ಇದ್ದಾರೆ. ಮಕ್ಕಳಿಗೆ ಓದಿಸುತ್ತಾರೆ. ನೀವು ಯಾರಿಗೆ ದಾರಿ ತೋರಿಸುತ್ತೀರೋ ಅವರಲ್ಲಿ ಕೆಲವರು ಚೆನ್ನಾಗಿ ನಡೆಯುತ್ತಾರೆ, ಕೆಲವರು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಷ್ಟೋ ಜನರಿದ್ದಾರೆ, ಕೇಳುತ್ತಿರುತ್ತಾರೆ, ಆದರೆ ಹೊರಗೆ ಹೋದ ಕೂಡಲೇ ಅಲ್ಲೇ ಬಿಟ್ಟು ಹೋಗುತ್ತಾರೆ. ಆ ಖುಷಿ ಇಲ್ಲ, ಶಿಕ್ಷಣವಿಲ್ಲ, ಯೋಗವಿಲ್ಲ. ಚಾರ್ಟ್ ಇಟ್ಟುಕೊಳ್ಳಿ ಎಂದು ಬಾಬಾ ಎಷ್ಟು ತಿಳಿಸುತ್ತಾರೆ. ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾವು ಬಾಬಾರನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂಬ ಚಾರ್ಟ್ ನೋಡುತ್ತಿರಬೇಕು. ಭಾರತದ ಪ್ರಾಚೀನ ಯೋಗಕ್ಕೆ ಬಹಳ ಮಹಿಮೆ ಇದೆ. ಯಾವುದೇ ವಿಷಯ ಅರ್ಥವಾಗದಿದ್ದರೆ ಬಾಬಾರನ್ನು ಕೇಳಿ ಎಂದು ಬಾಬಾ ತಿಳಿಸುತ್ತಾರೆ. ಹಿಂದೆ ನಿಮಗೇನೂ ಗೊತ್ತಿರಲಿಲ್ಲ, ಇದು ಮುಳ್ಳಿನ ಕಾಡಾಗಿದೆ, ಕಾಮ ಮಹಾಶತ್ರುವಾಗಿದೆ. ಆ ಅಕ್ಷರಗಳು ಗೀತೆಯದ್ದೇ ಆಗಿವೆ. ಗೀತೆ ಓದುತ್ತಿದ್ದರು, ಆದರೆ ಅರ್ಥವನ್ನೇನು ತಿಳಿದುಕೊಂಡಿರಲಿಲ್ಲ. ಬಾಬಾ ಕೂಡ ಇಡೀ ಆಯುಷು ಗೀತೆ ಓದಿದರು. ಗೀತೆಯ ಮಹಾತ್ಮೆ ಬಹಳ ಚೆನ್ನಾಗಿದೆ ಎಂದು ತಿಳಿದಿದ್ದರು. ಓದುತ್ತಾ ಓದುತ್ತಾ ಒಂದು ದಿನ ಅದನ್ನು ಬದಿಗಿಟ್ಟರು. ಈಗ ತಂದೆ ಸೆಕೆಂಡಿನಲ್ಲಿ ಶ್ರೇಷ್ಠ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಆ ಗೀತೆ ಮೊದಲಾದವುಗಳನ್ನು ಓದುತ್ತಾ ಓದುತ್ತಾ ಕೆಳಗೆ ಬಿದ್ದಿದ್ದಾರೆ. ಗೀತೆಯೇ ತಾಯಿ ತಂದೆಯಾಗಿದೆ. ಉಳಿದ ಎಲ್ಲಾ ಶಾಸ್ತ್ರಗಳು ರಚನೆಯಾಗಿವೆ ಮತ್ತು ಶಾಸ್ತ್ರ, ವೇದ ಮೊದಲಾದವುಗಳನ್ನು ತಾಯಿ ಎಂದು ಕರೆಯಲಾಗುವುದಿಲ್ಲ. ತಾಯಿಯ ಜೊತೆಗೆ ತಂದೆಯೂ ಇದ್ದಾರೆ. ತಂದೆಯೇ ಇದನ್ನು ಹಾಡಿದ್ದಾರೆ. ತಂದೆಯೇ ಬಂದು ತಿಳಿಸುತ್ತಿರುತ್ತಾರೆ. ಭಕ್ತಿ ಮಾರ್ಗದ ಗೀತೆಗೆ ಎಷ್ಟು ಗೌರವವಿದೆ. ಗೀತೆ ದೊಡ್ಡದೂ ಇರುತ್ತದೆ, ಸಣ್ಣದೂ ಇರುತ್ತದೆ. ಕೃಷ್ಣ ಮೊದಲಾದವರ ಆ ಚಿತ್ರಗಳು ಪೈಸೆ 2 ಪೈಸೆಗೆ ಸಿಗುತ್ತವೆ. ಆ ಚಿತ್ರಗಳಿಗಾಗಿಯೇ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟುತ್ತಾರೆ. ಅಮರನಾಥದಲ್ಲಿ ಪಾರ್ವತಿಗೆ ಹೋಗಿ ಅಮರ ಕಥೆ ತಿಳಿಸಿದರು ಎಂದು ತೋರಿಸುತ್ತಾರೆ. ಅಲ್ಲಿ ಮತ್ತೆ ಗಿಳಿಯನ್ನು ತೋರಿಸುತ್ತಾರೆ. ಗಿಳಿಗಳು ಓದುತ್ತವೆ. ಒಂದು ಕಾಡು ಗಿಳಿಗಳು ಮತ್ತು ಇನ್ನೊಂದು ಕಂಠಿ ಇರುವ ಗಿಳಿ. ಆ ಗೀತೆ ಕೇಳುವವರ ಕಾಡು ಗಿಳಿಗಳು, ನಿಮ್ಮಲ್ಲಿ ಈಗ ಮಾಲೆ ಬೀಳುತ್ತಿದೆ, ಕಂಠಿ ಅಂದರೆ ಮಾಲೆ ಬೀಳುತ್ತಿದೆ, ನೀವೀಗ ವಿಜಯ ಮಾಲೆಯ ಮಣಿಯಾಗಬೇಕು. ಇಂತಹ ಮಧುರ ಬಾಬಾರನ್ನು ಎಲ್ಲರೂ ಬಾಬಾ ಎಂದೇ ಕರೆಯುತ್ತೀರಿ. ಅವರಿಂದಲೇ ಸ್ವರ್ಗದ ರಾಜ್ಯ ಸಿಗಬೇಕಿದೆ ಎಂದು ಗೊತ್ತಿದೆ. ಹೇಳುತ್ತಾರೆ, ಆದರೂ ಅಹೋ ನನ್ನ ಮಾಯೆ, ಡೈವೋರ್ಸ್ ಕೊಡುತ್ತಾರೆ. ಬಾಬಾ ಎಂದರೆ ತಂದೆ ಎಂದೇ ಅರ್ಥ. ಭಕ್ತಿ ಮಾರ್ಗದಲ್ಲೂ ಗಾಂಧೀಜಿಯು ಗಾಯನ ಮಾಡುತ್ತಿದ್ದರು, ಪತಿಗಳಿಗೂ ಪತಿ, ಗುರುಗಳಿಗೂ ಗುರು ಎಂದು. ಅವರು ಒಬ್ಬರೇ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಂಕರಾಚಾರ್ಯರನ್ನು ಅತಿ ದೊಡ್ಡ ಗುರು ಎಂದು ನಂಬುತ್ತಾರೆ. ಅತಿ ದೊಡ್ಡ ಶಂಕರಾಚಾರ್ಯರು ಕೂಡ ಶಿವನ ಪೂಜೆ ಮಾಡುತ್ತಿದ್ದರು ಎನ್ನುವುದನ್ನು ನೀವು ನೋಡಿದ್ದೀರಿ. ಹಾಗಾದರೆ ಅವರು ಗುರು ಹೇಗೆ ಆದರು? ಒಬ್ಬ ಶಿವಬಾಬಾ ಮಾತ್ರ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಓಂ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ.
ಶುಕ್ರಿಯ. ವರದಾನ: ಸ್ಮೃತಿ ಸ್ವರೂಪ ಭವ. ಎಲ್ಲರೂ ತಮ್ಮನ್ನು ಕೋಟ್ಯಾಂತರಗಳಲ್ಲಿ ಯಾರೋ ಒಬ್ಬರು ಮತ್ತು ಆ ಯಾರೋ ಒಬ್ಬರಲ್ಲಿಯೂ ಅಪರೂಪದವರು ಅಂತಹ ಮಹಾನ್ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ? ಎಷ್ಟರ ಮಟ್ಟಿಗೆ ತಮ್ಮನ್ನು ಮಹಾನ್ ಅಂದರೆ ಶ್ರೇಷ್ಠ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಕರ್ಮವು ಸ್ವತಃ ಶ್ರೇಷ್ಠವಾಗುತ್ತದೆ. ಏಕೆಂದರೆ ಎಂತಹ ಸ್ಮೃತಿಯೋ ಅಂತಹ ಸ್ಥಿತಿಯು ಸ್ವತಃ ಉಂಟಾಗುತ್ತದೆ. ಅನುಭವವಿರುವಂತೆ ಅರ್ಧಕಲ್ಪ ದೇಹದ ಸ್ಮೃತಿಯಲ್ಲಿದ್ದಾಗ ಸ್ಥಿತಿ ಹೇಗಿತ್ತು? ಅಲ್ಪಕಾಲದ ಸುಖ ಮತ್ತು ಅಲ್ಪಕಾಲದ ದುಃಖ. ಆದ್ದರಿಂದ ಸದಾ ಆತ್ಮಿಕ ಸ್ವರೂಪದ ಸ್ಮೃತಿ ಇದ್ದಾಗ ಸದಾ ಕಾಲದ ಸುಖ ಮತ್ತು ಶಾಂತಿಯ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಂತಹ ಸ್ಮೃತಿ ಇರುತ್ತದೆಯೇ? ಒಳ್ಳೆಯದು. ಓಂ ನಮಃ ಶಿವಾಯ.